ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್, ಇನ್ನ ಎಷ್ಟೊತ್ತಾಗ್ಬೋದು? ಸರ್ ಮೀಟಿಂಗ್ ಅಲ್ಲಿ ಬ್ಯುಸಿ ಇದ್ದಾರೆ, ಅವ್ರು ಕರೀತಾರೆ, ನಾನು ಹೇಳ್ತೀನಿ, ನೀವೆಲ್ಲ ಕೂತ್ಕೊಳ್ಳಿ. ಏನಾಯ್ತು ಮೇಡಮ್ ಅವರೇ? ಬರೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಹಬ್ಬಾ, ಸದ್ಯ ನೀವೇ ಹೋಗಿ ಕೇಳ್ಕೊಂಡ್ ಬಂದಿದ್ದು ಒಳ್ಳೇದಾಯ್ತು. ನಾನು ಹೋಗಿದ್ದಿದ್ರೆ ನಾನೇ ಲಂಚ ಕೊಟ್ಟು ಸುಳ್ಳು ಹೇಳಕ್ ಕೇಳ್ತವನಿ ಅಂತ ಹೇಳ್ತಿದ್ರಿ ನೀವು. ನೋಡಿ, ನಿಜ ಅಲ್ವೇ? ವಿಶ್ವ, ನಾವಿಲ್ಲಿ ಚಿಕ್ಕ ವಯಸ್ಸಲ್ಲಿ ಆಟ ಆಡಿದ್ದು, ಓಡಾಡಿದ್ದು ಎಲ್ಲ ನೆನಪಿದ್ಯೇನಾ? ನೀನ್ ಬೇಕು ಬೇಕು ಅಂತ ನಾವು ಮರ್ಕೋತಿ ಆಡುವಾಗ ಬೀಳ್ಸಿದ್ದು, ಅದಕ್ಕೆ ಮಾವ ನಿನಗೆ ಬೈದು ಇದೆಲ್ಲ ನೆನಪಿದ್ಯೇನೋ? ನಿನ್ನ ಕಪಿ ಚೇಷ್ಟೆಗಳೆಲ್ಲ ನಂಗೆ ಚೆನ್ನಾಗಿ ನೆನಪಿದೆ. ಯಾಕೋ ವಿಶ್ವ, ಇನ್ನೂ ಬೇಜಾರಲ್ಲಿದ್ಯಾ? ನಾನು ನಿನ್ನ ವಿಷಯ ಮಾವನ ಹತ್ರ ಹೇಳ್ತೀನಂತಾನ? ಪ್ರಾಮಿಸ್ ನಾನು ಹೇಳಲ್ಲ. ನೀನು ನಂಗೊಂದು ವಿಷಯ ಹೇಳ್ಬೇಕು. ಏನು? ನೀನು ಹುಡುಗಿ ನೋಡೋದಕ್ಕೆ ಹೇಗಿದ್ದಾಳೋ, ಅವಳ ಗುಂಗಳ ಬಗ್ಗೆ ನಂಗೊಂಚೂರು ಹೇಳೋ. ಅವಳ ಬಗ್ಗೆ ಹೇಳಬೇಕು ಅಂದರೆ ಪದಗಳೇ ಸಾಕಾಗಲ್ಲ. ಸೌಂದರ್ಯದ ಪ್ರತಿರೂಪ ಅವಳು. ಎಲ್ಲರೂ ಹೇಳ್ತಾರೆ ಮಾತು ಬೆಳ್ಳಿ ಮೌನ ಬಂಗಾರ ಅಂತ, ಆದರೆ ನನ್ನ ಜಾನುಗೆ ಮಾತೆ ಬಂಗಾರ, ಮೌನ ಸಿಂಗಾರ. ಅವಳು ಮಾತಾಡ್ತಿದ್ರೆ ಕೋಗಿಲೆ ಹಾಡಿ ಹೇಳ್ದಂಗಿರುತ್ತೆ. ಅವಳ ನೋಟಕ್ಕೆ ಸೂರ್ಯ ಕೂಡ ಮಂಕಾಗ್ತಾನೆ. ಇನ್ನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಪ್ರಪಂಚನೇ ಮರ್ತೋಗುತ್ತೆ. ಅವಳ ನಡಿಗೆ ನೋಡ್ತಾ ಇದ್ರೆ ಅಂಶ ಕೂಡ ನಾಚ್ಕೊಳ್ಳುತ್ತೆ. ಅವಳ ನಗುಗೆ ಮಗು ಆಗ್ಬೇಕು ಅನ್ಸುತ್ತೆ. ಅವಳು ಹಾಡ್ತಿದ್ರೆ ಪ್ರಪಂಚನೇ ಮರ್ತೋಗ್ಬೇಕು ಅನ್ಸುತ್ತೆ. ಇನ್ನು ಅವಳು ಡ್ಯಾನ್ಸ್ ನೋಡ್ತಿದ್ರೆ ಅವಳ ಕಾಲಕ್ಕೆ ಕಟ್ಟಿರೋ ಗೆಜ್ಜೆ ನಾನಾಗ್ಬಾರ್ದ ಅಂತ ಅನ್ಸುತ್ತೆ. ನಿಜ ಹೇಳಬೇಕು ಅಂದ್ರೆ ಬ್ರಹ್ಮನ್ ಸೃಷ್ಟಿಲಿ ಅವಳೊಂದು ಅದ್ಭುತ. ಪರವಾಗಿಲ್ಲ ಕಣೋ, ನೀನ್ ಹುಡುಗಿ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ಯಾ. ಅವಳನ್ನ ವರ್ಣಿಸ್ತಾ ವರ್ಣಿಸ್ತಾ ಕವಿ ಆಗ್ಬಿಟ್ಟೆ. ತನು, ಒಬ್ಬ ಸಾಮಾನ್ಯ ವ್ಯಕ್ತಿನ ಕವಿ ಮಾಡೋ ಶಕ್ತಿ ಅವಳಿಗಿದೆ. ಅವಳನ್ನ ಬರೀ ಸೌಂದರ್ಯದಲ್ಲಿ ಮಾತ್ರ ಅಲ್ಲ, ಗುಣದಲ್ಲೂ ಅವಳನ್ನ ಯಾರೂ ಮೀರ್ಸಕ್ಕಾಗಲ್ಲ. ರೋಡಲ್ಲಿ ಒಂದು ನಾಯಿ ಮರಿಗೆ ಏಟಾದ್ರೆ ಅದನ್ನ ಮಗು ತರ ಟ್ರೀಟ್ ಮಾಡ್ತಾಳೆ, ಕೇರ್ ಮಾಡ್ತಾಳೆ. ಯಾಕಂದ್ರೆ ಅವಳು ತುಂಬು ಕುಟುಂಬದಲ್ಲಿ ಬೆಳೆದವಳು. ಆ ಮನೆಯವ್ರ ಪ್ರೀತಿ ಮಮತೆ ಅವಳಿಗೆ ಸಿಕ್ಕಿದೆ. ಸ್ನೇಹಕ್ಕೆ ಪ್ರಾಣ ಕೊಡ್ತಾಳೆ, ಸಂಬಂಧಕ್ಕೆ ಬೆಲೆ ಕೊಡ್ತಾಳೆ. ಅವಳನ್ನ ನಾನ್ ಮಾತ್ರ ಅಲ್ಲ ತನು, ಬೇರೆ ಯಾರು ಬೇಕಾದ್ರೂ ಅವಳನ್ನ ಇಷ್ಟಪಡೋ ತರ ಗುಣದವಳು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಯ, ವಿನಯ, ಸಂಸ್ಕಾರ, ತಾಳ್ಮೆ, ಲಜ್ಜೆ ಇದೆಲ್ಲದಕ್ಕೂ ಪರ್ಫೆಕ್ಟ್ ಎಕ್ಸಾಂಪಲ್ ಅವಳು. ಪರ್ಫೆಕ್ಟ್ ಕಂಪ್ಯಾನಿಯನ್. ಮುದ್ದು ಬಂದ್ರಾ? ಬನ್ನಿ ಬನ್ನಿ, ನೀವು ಬರೋದಕ್ಕೆ ಕಾಯ್ತಾ ಇದ್ದೆ ನಾನು. ಏನ್ ಜಾನ್ವಿ ಅವ್ರೆ, ಇಷ್ಟೊಂದು ಖುಷಿಲಿದ್ದೀರಿ? ಏನಾಯ್ತು? ಮೂರಿ, ಮೊಬೈಲಲ್ಲಿ ನೆಟ್ವರ್ಕ್ ಇಲ್ಲ ಅಂತ ನಿಮ್ಗೆ ಗೊತ್ತಲ್ವಾ? ಅಮ್ಮನ ಹತ್ರ ಅವಾಗ್ಲಿಂದ ಮಾತಾಡೋಕೆ ಕಾಲ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ, ನೆಟ್ವರ್ಕ್ ಸಿಗ್ಲೇ ಇಲ್ಲ. ಆಮೇಲೆ ನೋಡ್ತೀನಿ ಲ್ಯಾಂಡ್ಲೈನ್ ಸರಿಯಾಗಿತ್ತು, ಅದಕ್ಕೆ ಎಲ್ಲಾರ ಹತ್ರ ಮಾತಾಡಿದೆ. ಇವಾಗ ನಂಗೆ ಸಮಾಧಾನ ಆಯ್ತು. ನೀವು ಒಂದ್ ದಿವ್ಸನೂ ಅವ್ರ ಜೊತೆ ಮಾತಾಡದೆ ಹೋದ್ರೆ ಏನೋ ಕಳ್ಕೊಂಡಂಗ ಆಗುತ್ತೆ ನಿಮ್ಗೆಲ್ವಾ? ಮೂರಿ, ಆದ್ರೆ ಅಲ್ಲಿದ್ದಾಗ ಎಲ್ಲರ ಜೊತೆ ಏನ್ ದಿನ ಮಾತಾಡ್ತಿರ್ಲಿಲ್ಲ, ಆದ್ರೆ ಇಲ್ಲಿಗೆ ಬಂದ್ಮೇಲಂತೂ ಒಂದೇನು ಮಾತಾಡ್ಸೇ ಇರಕ್ಕಾಗಲ್ಲ ನನ್ಗೆ. ಅಪ್ಪ ಯಾವಾಗ್ಲೂ ಹೇಳೋರು, ಜೊತೆಲಿರೋರು ದೂರ ಹೋದ್ರೇನೆ ಅವ್ರ ಬೆಲೆ ಗೊತ್ತಾಗೋದು ಅಂತ. ಇವಾಗ ನಿಜ ಅಂತ ಅರ್ಥ ಆಗ್ತಿದೆ. ನಿಮ್ಮ ಮನೆಯಲ್ಲಿ ತುಂಬಾ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿಯಾರ ನಿಮ್ನ, ಅದಕ್ಕೆ ನನ್ಗೆ ನಿಮ್ ಕಂಡ್ರೆ ತುಂಬಾ ಇಷ್ಟ. ನನ್ಗೇನೋ ಹೇಳ್ಕೊಟ್ಟಿದ್ದಾರೆ, ನಾನು ಕಲ್ತ್ಕೊಂಡಿದ್ದೀನಿ. ಆದ್ರೆ ನಿಮ್ಗೆ ಹೇಳ್ಕೊಡ್ದಲ್ಲೇ ಸಂಸ್ಕಾರ ಕಲ್ತಿದ್ದೀರಲ್ಲ, ಅದಕ್ಕೆ ನೀವಂದ್ರೆ ನಂಗೆ ತುಂಬಾ ಇಷ್ಟ. ಇದು ಜೀವನ ಕಲಿಸಿರೋ ಪಾಠ ಜಾನ್ವಿ ಅವ್ರೆ, ಅದನ್ನ ಅಷ್ಟು ಸುಲಭವಾಗಿ ಮರೆಯಕ್ಕಾಗಲ್ಲ ಅಲ್ವಾ? ಸರಿ, ನೀವು ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ನಾನು ನಮ್ಮಿಬ್ರಿಗೂ ಕಾಫಿ ಮಾಡ್ತೀನಿ. ಓಕೆ. ಕಾಫಿ ಮಾಡ್ಬೇಕು.
ಗಂಡ ಹೆಂಡತಿ ಮಧ್ಯೆ ರೊಮ್ಯಾನ್ಸ್ ಇರಬೇಕೆ ಹೊರತು ನಾಚಿಕೆ ಅಲ್ಲ. ನನ್ನ ಜೊತೆ ರೊಮ್ಯಾಂಟಿಕ್ ಆಗಿರೋದನ್ನ ಯಾವಾಗ ಅಭ್ಯಾಸ ಮಾಡ್ಕೊಳ್ಳೋದು? ನೋಡಿ, ನೀವು ಮಾಡಿದ ಕಾಫಿನ ನಾವಿಬ್ರು ಶೇರ್ ಮಾಡ್ಕೊಂಡು ಕುಡಿದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿದಾಗೆ. ಆಯ್ತು, ನಾನೀಗ ಬೇಗ ಕಾಫಿ ಮಾಡ್ತೀನಿ. ಬೇಗ ಕಾಫಿ ಮಾಡಿ. ಏನು ಮೇಡಮ್ ಅವರೇ, ಬೆಳಿಗ್ಗಿಂದ ಕಾಯಿಸಿ ಕೆಲಸನೂ ಮಾಡ್ಕೊಡ್ದೆ ಕಳ್ಸಿದ್ರಲ್ಲ. ಏನು ಮೇಡಮ್ ಅವರೇ ಈ ಜನ? ಹೌದು, ಮೇಡಮ್ ಅವರೇ, ಇವ್ರು ಯಾವಾಗಲೂ ಹಿಂಗೆ ಮಾಡ್ಯಾರೆ. ನನಗೇನು ಗೊತ್ತು? ಓಹ್, ನಿಮಗೂ ಗೊತ್ತಿಲ್ವಾ? ನನಗೂ ಗೊತ್ತಿಲ್ಲ. ಅದು ಈ ಕೆಲಸಕ್ಕೆ ಯಾವಾಗಲೂ ನಮ್ಮ ಅಣ್ಣ ಬರ್ತಿದ್ದ, ನಾನು ಇದೇ ಫಸ್ಟ್ ಟೈಮು. ಮತ್ತೆ ಈಗಲೂ ಅವರನ್ನೇ ಕಳಿಸ್ಬೇಕಾಗಿತ್ತು, ನೀವು ಯಾಕೆ ಬರಕ್ಕೆ ಹೋದ್ರಿ? ಅದು ಮೇಡಮ್ ಅವರೇ, ನಂಗೇನು ಬರೋದಕ್ಕೆ ಇಷ್ಟ ಇರಲಿಲ್ಲ. ನಮ್ಮ ಅಣ್ಣ ಬಂದರೆ ಅವ್ರು ಹೇಳಿದ್ಕೆಲ್ಲ ತಲೆ ಅಲ್ಲಾಡಿಸ್ತಾನೆ. ಅದಕ್ಕೆ ನಮ್ಮ ಅಪ್ಪಾಜಿ ನಾನು ಹೋಗೋದಿಲ್ಲ ಅಂದ್ರೂ ನನ್ನೇ ಬಲವಂತ ಮಾಡಿ ಕಳಿಸಿದ್ರು. ಅದಕ್ಕೆ ಬಂದೆ. ಏನಾಯ್ತಪ್ಪ ಇದು? ಮೇಡಮ್ ಅವರೇ, ಪಂಚರ್ ಆಗ್ಬಿಡ್ತಲ್ಲ ಮೇಡಮ್ ಅವರೇ. ಮೇಡಮ್ ಅವರೇ, ಇದು ನಾನೇ ಮಾಡಿದ್ದೀನಿ ಅನ್ಬೇಡಿ. ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ನಾನು ನಿಮ್ಮ ಜೊತೆಲೆ ಕೂತಿದ್ದೆ. ಹತ್ತಿರಕ್ಕೆ ಇವತ್ತು ಎದ್ಗಳಿಗೆನೆ ಸರಿ ಇಲ್ಲ ಮೇಡಮ್ ಅವರೇ. ಅಲ್ಲಿ ನೋಡಿದ್ರೆ ಓದ್ ಕೆಲಸ ಏನೂ ಆಗ್ಲಿಲ್ಲ. ಅತ್ತಾಗ ಮನೆಗಾರ ಹೋಗುಮ ಅಂದ್ರೆ ಗಾಡಿ ಬೇರೆ ಪಂಚರ್ ಆಗಿ ಕೂತದೆ. ನಿಮ್ ಜೊತೆ ಬಂದಾದ್ಮೇಲೆ ಏನಾದ್ರೂ ಒಂದ್ ಎಡವಟ್ ಆಗ್ಲೇಬೇಕಲ್ವಾ? ನಾನ್ ಹೊರಡ್ತೀನಿ. ಮೇಡಮ್ ಅವರೇ, ಅದು ಬೆಳಗ್ಗೆ ಯಾವಾಗ್ಲೂ ತಿಂದಿದ್ದು, ಮಧ್ಯಾಹ್ನ ಕೂಡ ನೀವೇನು ತಿನ್ಲಿಲ್ಲ. ನಂಗಂತೂ ಹೊಟ್ಟೆ ಹಸಿತಿದೆ. ಹೋಟ್ಲು ಬೇರೆ ಇಲ್ಲೇ ಇದೆ, ತಿನ್ನಮ್ಮ. ನನಗ್ ಬೇಡ. ಮೇಡಮ್ ಅವರೇ, ನಂಗೆ ಹೊಟ್ಟೆ ಹಸು ತಡಿಯಕ್ ಆಗುದಿಲ್ಲ. ಪಾಪ ನಮ್ಮವ್ವ ನಂಗೆ ಹಸಿಕು ಮೊದ್ಲೇ ಎಲ್ಲ ಮಾಡಿಟ್ಬಿಡ್ತಾಳೆ. ದಯವಿಟ್ಟು ಬನ್ನಿ ಮೇಡಮ್ ಅವರೇ, ಹೊಸಿ ತಿನ್ನಮ್ಮ. ನನ್ಗ್ ಬೇಡ ಅಂತ ಹೇಳದ್ನಲ್ಲ. ಮೇಡಮ್ ಅವರೇ, ನಂಗೆ ಅರ್ಥ ಆಯ್ತು ನಿಮ್ ಯಾಕೆ ಬೇಡ ಅಂತಿದ್ದೀರಿ ಅಂತ. ನೀವ್ ತಿನ್ನೋದಕ್ಕೆ ನೀವೇ ದುಡ್ಡು ಕೊಡಿವ್ರಂತೆ. ನಂಗೆ ಹೊಟ್ಟೆ ಹಸು ತಡಿಯಕ್ ಆಗುದಿಲ್ಲ ಮೇಡಮ್ ಅವರೇ. ದಯವಿಟ್ಟು ಬನ್ನಿ, ತಿನ್ನುವ. ನಿಮ್ಮನ್ನ ಬಿಟ್ಟು ನಾನು ಹೆಂಗ್ ತಿನ್ಲಿ? ಸರಿ ಬನ್ನಿ. ಮೇಡಮ್ ಅವರೇ, ಇಲ್ಲೇ ಕೂತ್ಕೊಳ್ಳಿ, ಬನ್ನಿ. ಏನ್ ತಿಂತೀರಿ ಮೇಡಮ್ ಅವರೇ? ಫ್ರೈಡ್ ರೈಸ್. ಲೇ ಮಗ, ಬರ ಇಲ್ಲಿ. ಒಂದು ಫ್ರೈಡ್ ರೈಸು, ಒಂದು ಚಿಕನ್ ಬಿರಿಯಾನಿ ಬೇಡ, 2 ಫ್ರೈಡ್ ರೈಸ್ ತಗೊಂಡ್ಬಂದ್ಬಿಡು ಸ್ವಲ್ಪ ಬೇಗ. ಅಲ್ಲಿ ಕೊಡ್ಲಾ? ಹೋಗು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.